ಹಲೋ ಫ್ರೆಂಡ್ಸ್, ಆಲ್ಮೇಲೆ ಮಾತಾಡಿಲ್ಲ. ನಾನು ಕೀರ್ತಿ. ಇವತ್ತು ವೆದರ್ ನೋಡಿ ಎಷ್ಟು ಚಂದ ಉಂಟು, ಕೂಲ್ ಉಂಟು. ನಿನ್ನೆಲ್ಲ ಮಳೆ ಬಂದಿದೆ ಅಲ್ಲ, ಹಾಗೆ ಅಷ್ಟು ಸೆಕೆ ಇಲ್ಲ. ಈಗ ತಣ್ಣಗೆ ಉಂಟು ನೋಡಿ. ಹಾಗೆ ಆಯಿತು. ನಾನು ಅವ್ಯಕ್ತಿದ್ದು ತಿಂಡಿಗೆ ಇವತ್ತು ಪಲಾವ್ ಮಾಡಿದ್ದೆ. ಪಲಾವ್ ಮಾಡಿ ಆಯಿತು. ಅದರದ್ದು ರೆಸಿಪಿ ಅಂತ ನಾನು ವಿಡಿಯೋ ಮಾಡಲಿಲ್ಲ, ಅಂದರೆ ಮತ್ತೆ ಲೇಟ್ ಆಗ್ತದೆ ಅಂತೇಳಿ ಬೇಗ ಬೇಗ ಮಾಡಿದೆ. ಮತ್ತು ಪಲಾವ್ ಆಲ್ಮೋಸ್ಟ್ ಈಗ ಎಲ್ಲರೂ ಮಾಡ್ತಾರಲ್ಲ, ಹಾಗೆ ನಾನೊಂದು ಪಲಾವಿಗೆ ವಿಸಿಲ್ ಆಗಿದೆ ಅಷ್ಟೇ. ಮತ್ತೀಗ ಇನ್ನು ಅವ್ಯಕ್ತಿದ್ದು ಬಾಕ್ಸಿಗೆ ಮ್ಯಾಂಗೋ ಹಾಕಬೇಕು. ಅವನಿಗೆ ಇಷ್ಟ ಮ್ಯಾಂಗೋ ಅಂತ ಹೇಳಿದ್ರೆ. ಮ್ಯಾಂಗೋ ಉಂಟು, ಅವನಿಗೆ ಕಟ್ ಮಾಡಿ ಬಾಕ್ಸಿಗೆ ಹಾಕ್ತೇನೆ. ಇಲ್ಲಿ ಎಂತ ಹೆಸರು ಅಂತ ನನಗೆ ಗೊತ್ತಿಲ್ಲ ಮ್ಯಾಂಗೋದು. ಸ್ನ್ಯಾಕ್ಸ್ ಬಾಕ್ಸಿಗೆ ರೆಡಿ ಮಾಡಿದ್ದಾನೆ. ಮ್ಯಾಂಗೋ ಇತ್ತು, ಅದನ್ನು ಕಟ್ ಮಾಡಿ ರೆಡಿ ಮಾಡಿದ್ದಾನೆ. ಇನ್ನು ಬಾಕ್ಸಿಗೆ ಲಂಚ್ ಬಾಕ್ಸ್ ರೆಡಿ ಮಾಡ್ತೇನೆ. ಬಾಕ್ಸಿಗೆ ರೆಡಿ ಮಾಡಿ ಹಾಕ್ತಾ ಇದ್ದೇನೆ. ಪಲಾವ್ ಒಂದೊಂದ್ಸಲ ತಿಂತಾನೆ. ಇವತ್ತೆಂತ ಮಾಡ್ತಾನೆ ಗೊತ್ತಿಲ್ಲ, ನೋಡು. ಬಿಸಿ ಉಂಟು, ಒಂಚೂರು ತಣ್ಣಗಾಗಿ ಆಮೇಲೆ ಮುಚ್ತೇನೆ. ಅವ್ಯಕ್ತನ ಸ್ಕೂಲಿಗೆ ಬಿಟ್ಟು ಬಂದೆ ಗೈಸ್. ಅವಾಗಲೇ ಬಂದು ತಿಂಡಿ ಎಲ್ಲ ತಿಂದು ಇವತ್ತೊಂದು ಸ್ವಲ್ಪ ಕೂಗಿದೆ ಅವನು. ಅಂದರೆ ಅವನಿಗೆ ನಿನ್ನೆ ಅಷ್ಟು ಗೊತ್ತಿರಲಿಲ್ಲ, ಇವತ್ತು ಗೊತ್ತಾಯ್ತಲ್ಲ ಸ್ಕೂಲಿಗೆ ಹೋಗೋದು ಅಂತ. ಹಾಗೆ ಒಂದು ಸ್ವಲ್ಪ ಕೂಗಿದ. ಮತ್ತು ಮ್ಯಾಮ್ ಎಲ್ಲ ಸಮಾಧಾನ ಮಾಡಿ ಸರಿ ಆದ. ಹಾಗೆ ಬಂದು ತಿಂಡಿ ಎಲ್ಲ ತಿಂದು ಇವನಿಗೆ ಅಥರ್ವನಿಗೆ ಒಂದು ಡ್ರಾಪ್ಸ್ ಪೆಂಡಿಂಗ್ ಇತ್ತು. ಅದು ಮಂತ್ಲಿ ವ್ಯಾಕ್ಸಿನೇಷನ್ ಹಾಕೋದು ಡ್ರಾಪ್ಸ್ ಒಂದು ಬಾಕಿ ಇತ್ತು. ಈಗ ಅದನ್ನು ಹೋಗಿ ಹಾಕಿಸಿ ಕರ್ಕೊಂಡು ಬಂದೆ. ಮಲ್ಕೊಂಡು ಆಟ ಆಡ್ತಿದ್ದಾನೆ. ಇನ್ನು ನನ್ನದೆಲ್ಲ ಸ್ವಲ್ಪ ಕೆಲಸ ಎಲ್ಲ ಬಾಕಿ ಉಂಟು. ಹಾಗೆ ಅವನನ್ನು ಮಲಗಿಸಿ ಬಂದೆ. ಆ ಥರ ನಾನು ಯಾವಾಗ ಶುರು ಮಾಡಿದ್ದಾನೆ ಗೊತ್ತುಂಟ ಮಲಗಿಸ್ಲಿಕ್ಕೆ, 12 ಗಂಟೆ ಆಯಿತು. ಈಗ ಆಯ್ತು ಅವನದು ಮಲಗಿ. ಹಾಗೆ ಅವನ ಬಟ್ಟೆ ಎಲ್ಲ ಇತ್ತು ಒಂದು ಸ್ವಲ್ಪ ಮಿಷಿನಿಗೆ ಹಾಕುವ ಅಂತ. ಅದಿನ್ನು ಹಾಗೆ ಅಲ್ಲ, ಬೆಳೀತಾ ನಿದ್ದದ ಪ್ಯಾಟರ್ನ್ ಎಲ್ಲ ಚೇಂಜ್ ಆಗ್ತದೆ. ಈಗ ಒಂದು ಸ್ವಲ್ಪ ರಾತ್ರಿ ಮಲಗ್ತಾನೆ, ಒಂದು ಸ್ವಲ್ಪ ಗಡಿ ಹೇಳ್ತಾನೆ, ಮತ್ತೆ ಮಲಗ್ತಾನೆ. ಹಾಗೆ ಹಗಲೊಂಚೂರು ನಿದ್ದೆ ಕಮ್ಮಿ ಅವನಿಗೆ. ಹಾಗೆ ಈಗ ಮಲಗಿಸಿ ಬಂದೆ. ಇನ್ನು ಸ್ವಲ್ಪ ಹೊತ್ತು ಪುನಃ ಹೇಳ್ತಾನೆ, ಸಣ್ಣ ಸಣ್ಣ ನಿದ್ದೆ ಅವನದು. ಹಾಗೆ ಸ್ವಲ್ಪ ಬಟ್ಟೆ ಎಲ್ಲ ಇತ್ತು ಅವನದು, ಅದನ್ನೆಲ್ಲ ಮಿಷಿನಿಗೆ ಹಾಕಿ, ಮಿಷಿನಲ್ಲಿ ಒಂದು ಸ್ವಲ್ಪ ಬಟ್ಟೆ ಉಂಟು, ಅದನ್ನೆಲ್ಲ ಸ್ವಲ್ಪ ಒಣಗಲಿಕ್ಕೆಲ್ಲ ಹಾಕಿ, ಚೂರು ಮನೆ ಕೆಲಸ ಎಲ್ಲ ಉಂಟು, ಅದೆಲ್ಲ ಬೇಗ ಬೇಗ ಮಾಡಿ ಆಮೇಲೆ ಸಿಗ್ತದೆ. ಇಲ್ಲಿ ನೋಡಿ, ನೇರಳೆ ಹಣ್ಣು ಸೂಪರ್ ಉಂಟು. ತಿಂದು ನೋಡಿ ನಾನು, ಒಳ್ಳೇದುಂಟು. ಇವಾಗ ಎಲ್ಲ ಕಡೆ ಸಿಗ್ತದಲ್ಲ ಇದೀಗ. ಮೊದಲು ನಾವು ಸಣ್ಣದಿರುವಾಗ ನನ್ನ ಅಜ್ಜಿ ಮನೆ ಹತ್ರ ಇದದು ಮರ ಇತ್ತು. ಅದು ಸಣ್ಣದಾಗೋದು. ಅದೊಂದು ಎಂಥ ಸಿಹಿ ಅಂತ ಹೇಳಿದ್ರೆ, ನಾವು ಮರದಡಿ ಹೋಗುದು, ಎಲ್ಲ ಬಿದ್ದಿರ್ತದಲ್ಲ. ನಾನು ನನ್ನ ತಮ್ಮ ಅಂತಲ್ಲ ಸಣ್ಣದಿರುವಾಗ ಎಲ್ಲ ಹೋಗಿ ಎಲ್ಲ ಚಂದ ಎಕ್ಕಿಕೊಂಡು ಹೀಗೆ ಅಂಗಿಯಲ್ಲಿ ಹಾಕಿಕೊಂಡು ತಗೊಂಡು ಬರೋದು ಮನೆಗೆ. ಅದನ್ನು ಮತ್ತೆ ಅಜ್ಜಿ ತೊಳೆದು ಕೊಡ್ತಾಯಿದ್ರು, ಮತ್ತೆ ಕುತ್ಕೊಂಡು ತಿನ್ನೋದೆಲ್ಲ. ಎಷ್ಟು ನೇರಳೆ ಹಣ್ಣು ತಿಂದೇವೆ ಅಂತಿಲ್ಲ. ಈಗ ಇದೊಂಥರ ರುಚಿ ಬೇರೆ, ಅದು ಸಣ್ಣದಲ್ಲ, ಭಾರಿ ರುಚಿ ಇರ್ತಿತ್ತು ಅದು. ಈಗ ಅದೆಲ್ಲ ಸಿಗುದಿಲ್ವೇನೋ ಗೊತ್ತಿಲ್ಲ. ಈಗ ಮರ ಇರ್ಬೋದಲ್ಲ, ನಾನಲ್ಲಿ ಹೋಗೋದು ಸುಮಾರು ಟೈಮ್ ಆಯ್ತು, ಆಚೆ ಎಲ್ಲ ಹೋಗತ್ತೆ. ಶೇಲೆ ನೋಡಿ, ಅಲ್ಲಿ ಶೇಲೆ ಇಬ್ಬರದ್ದು. ಶೇಲೆ ಅವ ನಾನು ಮಲಗಿ ಸ್ವಲ್ಪ ಹೊತ್ತಾಗ ಅವ ಎದ್ದಿದ್ದಾನೆ. ಮತ್ತೆಲ್ಲ ಒಣಗಿಸಿ ಬಂದೆ. ಅಬ್ಬಾ, ಆ ಬಿಸಿಲಲ್ಲಿ ಆ ಶೆಕೆ ಬಚ್ಚಿತ್ತು, ಭಾರಿ ಖುಷಿ ಆಗ್ತದೆ. ಅದಕ್ಕೆ ಉಂಟಲ್ಲ, ಯಾರಾದೊಬ್ರು ಹಾಗೆ ಹತ್ರ ಇರ್ಬೇಕಾಯ್ತಾ. ಹಾಗೆ ಹತ್ರ ಇದ್ರೆ ಭಾರಿ ಖುಷಿ. ಅದಕ್ಕೆ ಯಾವ ಶೇಲೆ ಬೇಕು ಎಲ್ಲ ಮಾಡ್ಕೊಳ್ತದೆ ನೋಡಿ. ಲಚ್ಕ ಪುಚ್ಕ ಅಂತ ಕೊಡ್ತಾನೆ ಇದ್ದಾರೆ ಮುತ್ತ. ಸಾಕು, ನಿಲ್ಲಿಸೆ. ನಮ್ಗೆ ಇವತ್ತು ಇದು ಪದಾರ್ಥ ಹೀರೆಕಾಯಿ ಅಂತ ಆಯ್ತು. ಹೀರೆಕಾಯಿ ಬೇಕಾ ಉಂಟು.
ಹೀರೆಕಾಯಿ ಪಲ್ಯ, ಟೊಮೆಟೊ ಸಾರು. ಊಟ ಎಲ್ಲ ಆಯ್ತು ಗೈಸ್ ನಮ್ಮದೀಗ. ಊಟ ಎಲ್ಲ ಆಯ್ತು. ಅಭಿಕ್ ಮಲ್ಕೊಂಡ, ಅಥರ್ವ ಆಟ ಆಡ್ತಿದ್ದಾನೆ. ಇನ್ನು ನಾಳೆಗೆ ಅವನಿಗೆ ಬಾಕ್ಸಿಗೆ ಒಂದು ಸ್ವಲ್ಪ ಇದನ್ನೆಲ್ಲ ಓಪನ್ ಮಾಡಿ ಬಿಡಿಸಿ ಎಲ್ಲ ಇಡುವ ಅಂತ. ಹಾಗೆ ಇನ್ನದೆಲ್ಲ ಬಿಡಿಸಿ ಇಟ್ಟು ಮಲಗುದು. ಸಂಜೆ ನನಗೆ ಮಾಡಲಿಕ್ಕೆ ಆಗಲಿಲ್ಲ, ಫುಲ್ ಬ್ಯುಸಿ ಆದೆ. ಅದು ಇದು ಕೆಲಸ, ಅದು ಮಕ್ಕಳಿಬ್ರು ಇದ್ರಲ್ಲ, ಅವನು ಸ್ಕೂಲಿಂದ ಬಂದ ಮೇಲೆ ಅವನಿಗೆ ತಿನ್ನಿಸೋದು, ಅದು ಹೀಗೆ ಹೀಗೆ ಆಯಿತು. ಹಾಗೆ ಆಗಲಿಲ್ಲ ನನಗೆ. ಹಾಗೆ ಊಟ ಎಲ್ಲ ಆಗಿ ಇನ್ನೂ ಮಲಗುದು ಇದನ್ನೆಲ್ಲ ಬಿಡಿಸಿ. ಸರಿ, ಇನ್ನೊಂದು ಬ್ಲಾಗಲ್ಲಿ ಸಿಗ್ತೇನೆ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.